ನೋಡ್ಕೊಂಡಾರ ಆಕಿ ನಮ್ಮ ಆಕಿ ಚೈತ್ರಿ ಗೆಳತಿಲಿ ಆಕಿ ಹೆಸರು ಏನೈತಲ್ಲ ಸಂಗೀತವನ ಏನ ಸುಜಾತ ಐತಲ್ಲ ಅವ್ರ ಅಪ್ಪ ಅವ ಇವ ನಮ್ಮ ಸರ್ ಪಾಪ ಒಂದು ಮಣಿ ಅಲ್ಲ ಇವು ಕುಡಿದು ಬಿಟ್ಟು ಅವ್ರ ಕೊಳಪಟ್ಟಿ ಹಿಡ್ದಾರ ಬಾಡೆಗಳು ನಡ್ಲಿ ಹೋಗಿ ನೋಡು ನೀನಂತೆ ಪಾಪ ಬಾಯಿಸತ್ತಾರದಾರ ನೋಡ ಹಲ್ಕಟ್ಟು ಬಾಡೆ ಎದಿ ಮೇಗೆ ನಂಗೇನ ಹಿಡ್ದಾನ ಯಾಕೇನ ಸರಿಗೆ ಎದಿ ಮೇಗೆ ನಂಗೆ ಎದಕ್ಕೆ ಹಿಡ್ದಿ ಯಾಕ ಅವ್ರೇನ್ ಮಾಡಿದ್ರು ಬೇಯಿಸಿದ್ರಿ ಬಿಡಪ್ಪ ಆ ಪಾಪ ಅಂದ್ರು ಅನ್ನಕ್ ಬರಂಗಿಲ್ಲ ಸರಿಗೆ ಎದಿ ಮೇಗೆ ನಂಗಿ ಹಿಡ್ದಿರಲ್ಲ ಕುಡಿದು ಬಂದ ಗನ ಚಂದ ಎಬ್ಸಿರಿ ಬಿಡು ಎದಿ ಮೇಗೆ ನಂಗಿ ಕೈ ಬಿಡ್ತೀಯ ಏನ ಬರವಾ ಇದು ನಂದು ಮಾಸ್ತರ್ ಒಂದು ವ್ಯವಹಾರ ನೀ ಇದ್ರ ತಲಿ ಹಾಕಕ್ ಹೋಗ್ಬೇಡ ಸುಮ್ನ ನಿಂದ ಏಟ್ ಐತೆ ಅಟ್ ಕೆಲಸ ಮಾಡ್ಕೊ ಹೋಗಿ ಈ ನನ್ ಮಗ ಊರಾಗ ಅಲ್ಲಿ ಕಲ್ಸಕ್ ಬಂದಾನ ಸುಮ್ನ ಮುತ್ಕೊಂಡ್ ಸಾಲಿ ಕಲ್ಸಿ ಹೋಗ್ಬೇಕಿಲ್ಲ ಇಡೀ ಊರ್ ಹಿರೇತನ ಮಾಡಕ್ ಹೋಗ ನೀವ ಮೊದ್ಲೇಕ ಒಬ್ಬರಿಗೆ ಮರ್ಯಾದೆ ಕೊಡೋದು ಕಲಿ ಬಿಡು ಕೊಳಪಟ್ಟಿ ಬಿಟ್ಟು ಮಾತಾಡಕ್ ಕಲಿ ಮುಂಜಾವತ್ತ ಕುಡಿದು ಬಂದು ಏನ್ ಚಂದ ಎಬ್ಸಿ ಅಪ್ಪ ನೋಡೇನ ಮೊದ್ಲೇಕ ಅವ್ರ ಕೊಳಪಟ್ಟಿ ಬಿಟ್ಟು ಮಾತಾಡಕ್ ಕಲ್ತಿ ಬೇಸಿ ಆತ ಇಲ್ಲ ಅಂದ್ರೆ ನೋಡು ಫರಕ್ ಆಗತ್ತ ಲೇ ಮಗನ ಆಕಿ ಹೇಳಿದ್ಲ ಅಂತ ಕೈ ಬಿಟ್ಟಿಲ್ಲ ನಿನ್ನ ಮಗನ ಇವತ್ತು ಊಟ ಹಾಕಿ ನಿನ್ನ ನೋಡು ನಮ್ಮ ಮನಿ ಸಾಬರಿ ಬರಾಕ್ ಹೋಗ್ಬೇಡ ನನ್ನ ಮಗಳನ್ನ ಸಾಲಿ ಕಲ್ಸೋ ಅಲ್ನಾಕ ನಾ ಕಡಿಗೆ ತಿಪ್ಪಿ ಬಿಡು ಅಲ್ನಾಕ ನಿನಗೆ ಯಾಕೆ ಬೇಕ್ಲಿ ಮಗನ ಲೇ ನನ್ನ ಮಗನ ಹೇಳ ಮಗಳು ಸಾಲ್ಯಾಗ ಶಾನಿ ಅದಾಳ ಅಂತ ಹುಡುಗಿನ ಸಾಲಿ ಬಿಡಿಸಿ ಕೂಲಿ ಕೆಲ್ಸಕ್ಕೆ ಕಳಿಸ್ತೇನ ಕೇಳೋ ಮಗನ ಅಲ್ಲ ನಾನು ನೀನು ಕುಡಿಯೋ ತಿಂಡಿಗೆ ಆ ಹುಡುಗಿ ಜೀವನ ಹಾಳು ಮಾಡ್ತೀಯನ ನಿಮ್ಮಂತರಿಗೆಲ್ಲ ಯಾಕ್ಲೇ ಬೇಕು ಮಕ್ಕಳು ಹೆಂಡ್ರು ಸರ ನೀವು ಅದನ್ನ ಕೇಳಿದ್ದಕ್ಕೆ ಇಷ್ಟು ಹಾರಾಡಕತ್ತಾನನ್ರಿ ಹ್ಞೂ ಪಾರ್ವತಿಯವ್ರೆ ನಾನು ಆ ಹುಡುಗಿನ ಬಡಿಯಾಕತ್ತಿದ್ದ ಸಾಲಿಗೆ ಕಳ್ಸಂಗಿಲ್ಲ ಅಂತೇಳಿ ಅಂದ್ರೆ ಸಾಲಿ ಕಳ್ಸಪ್ಪ ಅಂದಿದ್ದಕ್ಕೆ ನನಗೆ ಬಾಯಿ ಬಂದಂಗೆ ಮಾತಾಡ್ತಾನೆ ಮೊನ್ನೆ ಹೆಂಡ್ತಿನ ಮಕ್ಕಳನ್ನ ಬಡಿಯಾಕತ್ತಿದ್ದ ಸಿಟ್ಟು ಬಂದು ಒಂದು ಏಟ್ ಕೊಟ್ಟಿನಿ ಈಗ ಬಂದು ಇಲ್ಲಿ ತರ್ಬೇನ್ ನೋಡ್ರಿ ಅಕ್ಷಿಕಟ್ಯಾಗ ಇವಂಗ ಯಾಕೆ ಬೇಕು ಊರು ಉಸಾಬರಿ ನಮ್ಮ ಮಕ್ಕಳನ್ನ ಸಾಲಿನಾರ ಕಲ್ಸೋಲ್ಬೇಕ ಏನಾರ ಯಾಕೆ ಮಾಡುವಲ್ಬೇಕ ನಾವು ಹುಡ್ಸಿರ್ತೀವಿ ಬೇಕಾದ್ ಮಾಡ್ತೀವಿ ಇವಂಗೇನು ಏಟೈತೆ ಆಟ ಮುಚ್ಕೊಂಡು ನೋಡ್ಕೊಂಡು ಹೋಗ್ಬೇಕು ನಮ್ ಹೆಣ್ಣು ಹುಡುಗರನ್ನ ಸಾಲಿ ಕಲಿಸಿ ಏನ್ ಉದ್ಧಾರ ಮಾಡಿ ಅವ್ರನ್ನ ದೊಡ್ಡ ಇಂದಿರಾ ಗಾಂಧಿ ಮಾಡೋದು ಆಟ್ರಾಗ ಐತಿ ಅದೆಲ್ಲ ಎದಕ್ ಬೇಕು ಬೇ ಯಾರು ಓದ್ದವ್ರು ಹೆಣ್ಣ ಮಕ್ಳು ಮತ್ತ ಅದಲ್ಲ ಮುಸುರಿ ತಿಕ್ಕುದು ಒಗ್ಯಾನ ಮಾಡುದು ಇದಲ್ಲ ಅದೆಲ್ಲ ಎದಕ್ ಬೇಕು ಹೆಣ್ಣ ಮಕ್ಳಿಗೆ ಅದನ್ನ ಹೇಳಿದ್ರಿ ನನ್ನ ಮಗ ತಲಿ ಎಲ್ಲ ಮಾತಾಡ್ತಾನ ಇವ ಹೆಣ್ಣಿನ ಬಗ್ಗೆ ಇಟ್ಟು ಕೀಳ ಮಾತಾಡ್ತಿರಲ್ಲ ನಿನ್ ಹಡದಾಕ ಹೋಗ್ಬೇಕಿತ್ತ ಹೆಣ್ಮಗಳು ಅನ್ನೋದು ಕಬ್ರ ಹಾರಿದೇನ ಕಬ್ರಿಗೇಡಿ ಹೆಣ್ಮಕ್ಳ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡ್ತಿ ನಾನು ಅದನ್ನ ಹೇಳಿದೀನ್ರಿ ಅದಕ್ಕೆ ಬಾಯಿ ಬಂದಂಗ ಮಾತಾಡ್ತಾನೆ ಈ ನನ್ನ ಮಗ ಹೆಣ್ಣು ಗಂಡು ಅನ್ನೋ ಜಮಾನ ಹೋತು ಹೆಣ್ಮಕ್ಳು ಮುಸುರಿ ಎಟ್ಟ ತಿಕ್ಕಂಗಿಲ್ಲ ನೋಡ್ಬಾ ಎಲ್ಲಾ ಕ್ಷೇತ್ರದಾಗೂ ಹೆಣ್ಮಕ್ಳದ ಮೇಲ್ಗೈ ಐತಿ ಇನ್ನು ಯಾಕೆ ಕಾಲ್ದಾಗದೆ ಯಪ್ಪ ನೀನು ಇಷ್ಟು ಈ ಮಾಸ್ತರ್ನ ವಹಿಸ್ಕೊಂಡ್ ಬರಾಕತ್ತಿಯಲ್ಲ ಇವ ನಿನಗೆ ಏನಾಗ್ಬೇಕು ಇಷ್ಟು ವಯಸ್ಕೊಂಡ್ ಮಾತಾಡ್ತಾಳ ಅಂದ್ರೆ ಇವಂಗ ಈಕಿಗೆ ಏನಾದ್ರು ಇರ್ಬೇಕು ಅಂದಲೇನೆ ಇಷ್ಟು ಮಾತಾಡಕತ್ತಾಳ ಈಕಿಗೂ ಇನ್ನೂ ಲಗ್ನ ಆಗಿಲ್ಲ ಮತ್ತೇನ್ ಮಾಡೋದು ಪಾಪ ವಯಸ್ಸು ಯಾಕೆ ಲಾಭಾಡೆ ನಿನಗ ಅಕ್ಕ ತಂಗಿ ಯಾರು ಇಲ್ಲನ ಏನ್ ನಾಲಿಗೆ ಐತೆ ಏನಾದ ಕೆರು ಐತೆ ಹೋಲ್ ಬಿಡ್ರಿ ಪಾರ್ವತಿಯವ್ರ ಅವ್ರ ಸಂಸ್ಕಾರ ಅವ್ರ ನಾಲಿಗೆನ ಹೇಳತ್ತ ಮಾತಾಡ್ಬೇಕಾದ್ರೆ ಹಿಂದೆ ಮುಂದೆ ನೋಡಿ ಮಾತಾಡಕ್ಕಲಿ ಏನ್ಲ ನ್ಯಾಯ ಎಲ್ಲಿರುತ್ತ ನ್ಯಾಯದ ಪರವಾಗಿ ಮಾತಾಡಕ್ ಬಂದ್ರ ಹಿಂಗೆಲ್ಲ ಮಾತಾಡ್ತೀಯ ಅಲ್ಲ ಹಲ್ಕಟ್ಟು ಬಾಡೆ ಒಂದ್ ಹೆಣ್ಣು ಒಂದ್ ಗಂಡು ಕೂಡಿ ನಿಂತ್ರ ಬರೀ ಇದಾನ ಅವ್ರ ಪರವಾಗಿ ಆಕಿ ಮಾತಾಡಿಲ್ಲ ಅಂತ ಅವ್ರಿಗೆ ಹೊಂದಿಸ್ಬಿಟ್ರನ ಅಯ್ಯಪ್ಪ ಏನ್ ಚಂದ ಐತೆ ಯಪ್ಪ ನಿಮ್ ಪದ್ಧತಿ ತೂ ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ ಹೆಣ್ಮಕ್ಳು ಕೊಡೋ ಬರುವ ಇದಾನ ಈ ಮಾತು ನಡಿಲ್ಲ ಅಕ್ಷಿ ಕಟ್ಟಿಗೆ ಹಾಕೊಂಡು ಹೋಗ್ತೀನಿ ಈ ಮಾತು ಅಲ್ಲಿ ಅನ್ನಡಿ ಹೇಳ್ತೀನಿ ಪಾರ್ವತಿ ಹೋಗ್ಲಿ ಬಿಡ್ರಿ ಅವ್ರವ್ರ ಇವು ಎಲ್ಲ ಕುಡುಕ್ ನನ್ನ ಮಕ್ಳು ಇವ್ರ ಜೊತೆಗೆ ಏನು ಬಾಲಿ ನೋಡ್ಕೊಂಡು ಒಂದ್ ಕೈ ಚಪ್ಪಲ್ಲೆ ಬಡಿತಾಳೆ ಈಕಿ ನಿನ್ನ ಒಂದ್ ಕೈ ನೋಡ್ಕೊಂತೀವಿ ಏನ್ ನೋಡ್ಕೊಂತಿಲ್ಲ ಹಲ್ಕಟ್ಟ ಬಾಡೆ ಒಂದ್ ಹೆಂಡತಿ ಒಂದ್ ಮಗುನ ಸಾಕು ಯೋಗ್ಯತೆ ಇಲ್ಲ ನಾನು ನೋಡ್ಕೊಂತಾನಂತ ಹೋಗಲ್ಲ ಬಾಡೆ ಹೋಗ ಕಂಡಿನ ಇಂತರ್ನ ಅದೇನೋ ವಯಸ್ಸಿ ಮರ್ಯಾದೆ ಕೊಟ್ಟು ಏನ ಅಂತ ಮಾತಾಡಿದ್ರ ನೋಡಿ ಎಷ್ಟ್ ಚಂದ ಮಾತಾಡ್ತಾನ ಅವ್ರೇನ್ ನಿನ್ನ ಕೆಡ ಕೇಳಿದ್ರು ನಿನ್ನ ಮಗಳನ್ನ ಸಾಲಿ ಕಳಸಂದಿದ್ದ ತಪ್ಪನ ಕುಡಿಬೇಡಪ್ಪ ಅಂದಿದ್ದ ತಪ್ಪನ ಒಳ್ಳೇದು ಯಾರು ಹೇಳ್ತಾರ ಅದನ್ನ ಒಟ್ಟ ಕೇಳಂಗಿಲ್ಲಲ್ಲ ಈಕಿ ಜೊತೆ ಏನ್ ಮಾಡ್ಲಿ ಬಾ ಹೋಗುನ ಮುಂದೊಂದ್ ದಿನ ನಮಗೂ ಕಾಲ್ ಬರ್ತತಿ ಎಷ್ಟು ಸೊಕ್ಕ ಐತಿ ನಿನಗ ನನಗ ಚಪ್ಪಲ್ ತಗೊಂಡ್ ಹೊಡಿತೀಯ ಒಂದ್ ಕೈ ನೋಡ್ಕೊಂತೀನಿ ಮೊದ್ಲೇ ಕೈ ಹೆಣ್ಮಕ್ಳಿಗೆ ಗೌರವ ಕೊಡೋದು ಕಲಿ ನಿನಗೂ ನನ್ ಸರಿ ಒಬ್ಬಾಕಿ ತಂಗಿದಾಳ ಆಕಿಗೂ ಹಿಂಗ ಯಾರ ಮಾತಾಡಿದ್ರೆ ಸುಮ್ಮಿರ್ತೀಯಲ್ಲ ಬಾಡೆ ಮೊದ್ಲೇ ಕೈ ಹೆಣ್ಮಕ್ಳಿಗೆ ಬೆಲೆ ಕೊಡೋದು ಕೊಡು ಅದು ಎಲ್ಲಿ ಬಿಲ್ ನಾಲಿಗೆ ಅಂತ ಏನಾರ ಮಾತಾಡಿದ್ರೆ ನಿನಗೆ ಯಾರು ಸುಮ್ಮಿರ್ತಾರಲ್ಲ ಊರ್ ಬಾಡೆ ನಡಿ ನಿಮ್ಮವನ್ನ ಕೇಳ್ತೀನಿ ನಿಮ್ಮ ತಂಗಿನ ಕೇಳ್ತೀನಿ ಹಿಂಗತಿ ಅಂದ ಮೊನ್ನ ಕೆರು ತಗೊಂಡ್ ಹೊಡೆದಿನಿ ಬರೋಬ್ಬರಿ ಐತಿಲ್ಲ ಅಂತೇಳಿ ಬಾಬಲ್ಲಿ ಹೋಗುನ ಎಷ್ಟು ಸೊಕ್ಕ ಐತಿ ನೋಡ್ಲಿಕ್ಕಿಗೆ ನನಗ ಚಪ್ಪಲ್ ತಗೊಂಡ್ ಹೊಡೆದ್ ಅಗಸಿ ಕಟ್ಟ್ಯಾಗ ಈಗಿನ ಒಂದ್ ಕೈ ನೋಡ್ಕೊಂತಿನ್ಲಿ ನೋಡಲಿ ಆ
ಚಪ್ಪಲ್ ತೊಗೊಂಡ್ಬಿಡ್ತಾಳ ಆ ಮಾಸ್ತರ್ ನೋಯಿಸ್ಕೊಂಡು ಹೆಂಗೆ ಬಂದು ನೋಡಿ ಪಾರಿ. ಹಂಗ ಅವ್ರಪ್ಪ ಅವರವ ಈಕಿನ ಇದಕ್ಕೆ ಬಿಟ್ಟಾರ. ವಯಸ್ಸು ಸರಿಯಾಗಿ ಲಗ್ನ ಮಾಡಿದ್ರ ಹಿಂಗ್ಯಾಕಿತ್ತು. ಹಂಗ ಹೋಲ್ ಬಿಡ್ರಿ ಪಾರ್ವತಿಯವ್ರ, ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅವ್ರ ಸಂಸ್ಕಾರ ಅವ್ರ ನಾಲ್ಗೇನ ಹೇಳುತ್ತೆ. ಸರ್ ನಿಮಗೇನು ಮಾಡಿಲ್ಲಲ್ಲ? ಏನಿಲ್ಲ, ಕೊಳಪಟ್ಟಿ ಹಿಡಿದು ಜಗ್ಗಿದ ಒಂದೀಟ ಹೆಂಗೆ ಹರಿದತ್ ನೋಡ್ರಿ ಅಷ್ಟ. ಒಳ್ಳೇದು ಹೇಳಕ್ಕೆ ಹೋದ್ರೆ ಹೆಂಗೈತಿ ನೋಡ್ರಿ. ಹಾಂ ಒಳ್ಳೇದು ಮಾಡಿದವ್ರಿಗೆ ಕಾಲಿಲ್ರಿ ಸರ್. ಈಗ ನಡ್ರಿ ಮನೆಗೆ ಹೋಗ್ರಿ ನೀವು. ನೀಲವ, ಅತ್ತಿ ಮುಂದೆ ಇಲ್ಲಿ ನಡೆದ ವಿಷಯ ಹೇಳಕ್ಕೆ ಹೋಗ್ಬೇಡ. ಮತ್ತಾಕಿ ಅದನ್ನು ತಲೆಯಾಗಿ ಇಟ್ಕೊಂಡು ಅವ್ರನ್ನ ಬಿಡಂಗೇ ಇಲ್ಲ. ಕಡೆಗೆ ಪೊಲೀಸ್ ಮೆಟ್ಲು ಹತ್ತಿದ್ರು ಹತ್ತಿಲ್ಲ ಅತ್ತಿ. ಇಲ್ಲಿ ನಡೆದ ವಿಚಾರ ಮನೆಯಾಗೇನು ಹೇಳಕ್ಕೆ ಹೋಗ್ಬೇಡ. ಸರಿ ರೀ ಸರ್. ಏ ಮಮ್ಮಿ, ಇದು ನನ್ನ ಫ್ರೆಂಡ್ ಚಿಕ್ಕಪ್ಪ ಅವ್ರದ್ದು. ಇಲ್ಲೇ ಇನ್ನೂ ದುಡ್ಡು ಜಾಸ್ತಿ ಕೊಡ್ತಾರಂತೆ. ಬಡ್ಡಿ ಹೆಂಗೈತೇನು ಯಾರಿಗೂ ಗೊತ್ತು. ಬಡ್ಡಿ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಬಡ್ಡಿ ಇದ್ದೇ ಇರ್ತೈತಿ ನೋಡು. ನಮ್ಗೆ ಮಮ್ಮಿ ರೊಕ್ಕ ಮುಖ್ಯ. ಈಗ ರೊಕ್ಕ ಕೊಟ್ಟು ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂದ್ರೆ ಅದು ಡಬಲ್ ಬರ್ತೈತಿ. ಅದನ್ನ ಯೋಚನೆ ಮಾಡೋದು ಬಿಟ್ಟು ಬಡ್ಡಿ ಇದ್ರ ಬಗ್ಗೆ ಯೋಚನೆ ಮಾಡಕತ್ತ. ಏನೋ ಅಯ್ಯವ್ವ, ನನಗೆ ಅಂಕರು ಹೆದರಿಕೆ ಬರಾಕತ್ತತಿ. ನೋಡೋಣ, ಒಳಗ ತಲೆ ಇಟ್ಟಿನಿ, ಏನಾಗತ್ತ ನೋಡೋಣ ಮುಂದೆ. ನಮಸ್ತೆ ಅಂಕಲ್. ಹಾ ನಮಸ್ತೆ, ಬನ್ನಿ. ಅದ ನಮ್ಮ ರೋಹಿಣಿ ಹೇಳಿದ್ಲಲ್ಲ, ಅವ್ರ ಹೌದಿಲ್ಲ ನೀವು? ಹೌದು ಅಂಕಲ್, ಇವ್ರು ನಮ್ಮ ಮಮ್ಮಿ. ನಮಸ್ತೆ, ಕೂತ್ಕೊಳ್ರಿ. ನಿಮ್ ಕೋಡ್ ತೋರಿಸ್ರಿ. ಇಷ್ಟಿದೆ ನೋಡಿ ಅಂಕಲ್. ಇದಕ್ಕೆ ಎಷ್ಟು ದುಡ್ಡು ಸಿಗಬಹುದ್ರಿ ಅಂಕಲ್? ಒಂದ್ 8 ಲಕ್ಷ ಕೊಡ್ಬೋದು. ಅಮ್ಮೋ, 8 ಲಕ್ಷ? 8 ಲಕ್ಷ ರೂಪಾಯಿನ ನಾವು ಇನ್ವೆಸ್ಟ್ ಮಾಡಿದ್ರ ನಮ್ಗೆ ಎಷ್ಟು ದುಡ್ಡು ಬರುತ್ತಾ? ಅಲ್ಲ, 8 ಲಕ್ಷ ರೂಪಾಯಿ ಕೊಡ್ತೀರಿ, ಆದ್ರ ಇಂಟ್ರೆಸ್ಟ್ ಭಾಳ ಆಗುತ್ತನ್ರಿ ಸರ್? ಎಲ್ಲ ಬ್ಯಾಂಕಿನ್ಕಿನ ನಾನು 1% ಕಡಿಮೆ ಇಂಟ್ರೆಸ್ಟ್ ತಗೊಂತೀನಿ. ಕಷ್ಟ ಐತಿ ಅಂತೇಳಿನ ಅಲ್ಲ, ನಮ್ಮ ಹತ್ರ ಎಲ್ಲರೂ ಬಂಗಾರ ಒತ್ತಿ ಇಡೋದು. ಅವ್ರಿಗೂ ಹೊರೆ ಆಗ್ಬಾರ್ದಂತೆ ನಾವು 1% ಕಡಿಮೆ ಮಾಡಿರ್ತೀನಮ್ಮ. ಎಲ್ಲ ಬ್ಯಾಂಕಿನ್ಕಿನ ನಾವು 1% ಕಡಿಮೆನೇ ಇಟ್ಟಿರ್ತೀನಮ್ಮ. ನಮಗ ಲಾಭದಕಿನ ಗ್ರಾಹಕರ ಕಷ್ಟನೂ ನೋಡ್ಬೇಕಲ್ಲಮ್ಮ, ಹೌದಿಲ್ಲ? ನೋಡು ಮಮ್ಮಿ, ಅವ್ರು ಎಷ್ಟು ಚಲೋ ಅದಾರ ಅಂಕಲ್. ಏನೋ ನಮ್ಮ ರೋಹಿಣಿ ಫ್ರೆಂಡ್ ಅಂತೇಳಿ ಹೇಳ್ಕೊಂಡು ಬಂದಿರಿ. 2% ಕಡಿಮೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಅಂದಂಗ ನಿಮಗೆ ಎಷ್ಟು ದುಡ್ಡು ಬೇಕು? ಏನು 8 ಲಕ್ಷನೂ ಬೇಕಾ? ಏನ ಅಮೌಂಟ್ ಇನ್ನೂ ಜಾಸ್ತಿ ಬೇಕಾ? ಜಾಸ್ತಿ ಬೇಕಂದ್ರೂ ಕೊಡ್ತೀನಿ. ಬ್ಯಾಡ್ರಿ, ನಮಗ ಒಂದು 5 ಲಕ್ಷ ರೂಪಾಯಿ ಸಾಕು. ಈ ಮಮ್ಮಿ, ನಿನಗೇನಾರು ಬುದ್ಧಿ ಗಿದ್ದಿ ಕೇಳ್ತೈತೇನ? 8 ಲಕ್ಷ ರೂಪಾಯಿ ತಗೊಂಡ್ಬಿಡು, ಇಲ್ಲಾಂದ್ರೆ 10 ಲಕ್ಷ ರೂಪಾಯಿ ತಗೊಂಡ್ಬಿಡು. ನಮ್ಗೆ ಲಾಭ ಅಲ್ಲ, ನಾ ಅಷ್ಟು ಇನ್ವೆಸ್ಟ್ ಮಾಡಿದ್ರೆ ಹೊಳ್ಳಿ ಅಷ್ಟು ಬರ್ತೈತಿ. ಬೇಡ ಸುಮ್ಮರು, 5 ಲಕ್ಷ ರೂಪಾಯಿ ಸಾಕು. ನಾಳೆ ಬಡ್ಡಿ ಕಟ್ಟಾಕ ಒದ್ದಾಡೋದಾಕತಿ, ಸುಮ್ಮರು ನೀನು. ಈ ಹಿಂಗಂತಿ ತಗೋ, ಹಿಂದೆಗಡೆ ನಿನಗ ಅನಿಸ್ತತಿ ಇನ್ನರ್ ತಗೋಬೇಕಿತ್ತು ರೊಕ್ಕ ಅಂತೆ. ಸರ್, ನಮ್ಗೆ 5 ಲಕ್ಷ ರೂಪಾಯಿ ಅಷ್ಟ ಸಾಕ್ರಿ. ಹಾ, ಓಕೆ ನಮ್ಮ. ನೀವು ಎಷ್ಟು ಹೇಳ್ತೀರ ಅಷ್ಟು ಕೊಡ್ತೀವಿ, ಅದ್ರಾಗ ಏನೈತಿ, ಹೌದಿಲ್ಲ? ಅಂಕಲ್, ಮತ್ತೆ ಹಿಂದೆಗಡೆ ನಮ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಬೇಕಂದ್ರೆ ಬಂದು ತಗೋಬೋದಲ್ರಿ? ಬಂದು ತಗೋಬೋದಮ್ಮ. 1 ನಿಮಿಷ ಕೂತ್ಕೊಡ್ರಿ, ದುಡ್ಡು ತೊಗೊಂಬಂದ್ಬಿಡ್ತೀನಿ. ನೋಡು ಮಮ್ಮಿ, ಹೆಂಗೆ ನಮಗೋಸ್ಕರ 2% ಬಡ್ಡಿ ಕಡಿಮೆ ಮಾಡಿದ್ರು ಅವರು. ಆದರೂ 10 ಲಕ್ಷ ರೂಪಾಯಿ ತೊಗೊಂಡಿದ್ದೆ ಅಂದ್ರೆ ಬೇಸಿರ್ತಿತ್ತು ಬಿಡ ಮಮ್ಮಿ. ಲಗು 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 ಪಿಕಪ್ ಆಗಿಬಿಡ್ತಿದ್ವಿ. ಮೊದ್ಲಕ ಎದಿ ಕುಪ್ಪಲ್ ಅನ್ನಕತ್ತೈತಿ. ನಿಮ್ಮಪ್ಪ ಗೊತ್ತಾತಂದ್ರೆ ಎಲ್ಲಿ ನನ್ನ ಸಿದ್ಗಿ ಕಟ್ಟಿ ಸಿಂಗಾರನ ಮಾಡ್ತಾನ. ನಾನು ಅದ್ರ ಸಂಬಂಧ ಒದ್ದಾಡಕತ್ತೀನಿ. ನೀ ನೋಡಿದ್ರ ಅಯ್ಯ ಪಪ್ಪಣ್ಣ ಹಚ್ಕೊಂಡ್ ಕುಂಡಿರ್ತೀಯ. ನೋಡ್ಬಾ, ಪಪ್ಪನ ಜೊತೆ ಕೆಲಸ ಮಾಡೋರು ಎಲ್ಲ ಎಷ್ಟು ಚೆನ್ನಾಗಿದಾರ. ನಮ್ಮ ಪಪ್ಪ ಎಲ್ಲಿದ್ದಾರ ಅಲ್ಲೇ ಅದಾರ. ಎಲ್ಲಾರ ಮನಿ ಪನಿ ಕಟ್ಟಿಸ್ಕೊಂಡು ಎಷ್ಟು ಚೆನ್ನಾಗಿದಾರ ಗೊತ್ತಾ? ಈಕಿವೇ ಕೃತಿ ಅದಾಳಲ್ಲ ನಮ್ಮ ಫ್ರೆಂಡ್, ಅವ್ರ ಪಪ್ಪನೂ ಸೇಮ್ ನಮ್ಮ ಪಪ್ಪನ ಜಾಬನ ಐತೆ ಅವ್ರದ್ದು. ಅವರೆಲ್ಲ ಹೆಂಗದಾರ ಗೊತ್ತಾ? ಕಾರ್ ತಗೊಂಡು ಅಡ್ಡಾಡ್ತಾರ. ಇನ್ನು ನಮ್ಮ ಪಪ್ಪ ಬರೀ ಅದ, ಇನ್ನು ಸ್ಕೂಟಿಯಾಗನ ಅದಾನ. ನಿಮ್ಮಪ್ಪ ನಿಯತ್ತಿನ ಮನುಷ್ಯ, ಅಂಥದೆಲ್ಲ ಮಾಡಂಗಿಲ್ಲ ಅವ. ಪಗಾರ ಆಟ ಅದ ತಾ ದುಡಿತಾನ. ಗೌರ್ಮೆಂಟಿಂದ ಏಟು ಬರ್ತತಿ ಪಗಾರ, ಆಟ ಅಂದಲೇ ನಾವು 6ಕ್ಕೆ ಇರಲಿಲ್ಲ, 3ಕ್ಕೆ ಇರೋದಿಲ್ಲ, ಇನ್ನೂ ಅಲ್ಲೇ ಅದೀವಿ. ಈ ದುಡ್ಡು ಬಂದ್ಮೇಲೆ ಮಮ್ಮಿ ನಾವ ಆರಾಮಾಗಿ ಕಾರ್ ತಗೋಬಹುದಲ್ವಾ? ಆಟ ಮಾಡೋಣವ. ಕರೆ ಅಂದ್ರೆ ನಿಮ್ಮ ಅಪ್ಪನ ಕೂಡ ಎಕ್ಕರ್ಲಾಡಿ ನನ್ನ ಜಲಮ ಚೀ ಅಂದು ಚಿಕ್ಕಾಗಿ ಹಿಡಿದು ಹೋಗೈತೆ ನೋಡು.
ಹಂಗೇನಾರ ರೊಕ್ಕ ದಬ 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 ಬಂತಂದ್ರ ಯವ್ವ ನಮ್ಮನ್ನ ಹಿಡ್ದಾರ ಯಾರು ಎಲ್ಲ ಬರುತ್ತ ತಡಿ. ರೊಕ್ಕ ತಗೋರಿ ಸರಿಯಾಗದ ಇಲ್ಲ ಅಂತ ಎನಿಸ್ಕೊಳ್ರಿ. ಅಂಕಲ್ ನಿಮ್ಮೆ ನಮ್ ನಂಬಿಕೆ ಐತೆ. ಹಾ, ಇನ್ನೊಂದು ಕಂಡೀಷನ್ನು, ನಾನು ಏನಾದ್ರೂ ಸಹಿಸ್ತೀನಿ, ಆದ್ರ ನಮಗ ತಿಂಗಳ ಕರೆಕ್ಟಾಗಿ ಬಡ್ಡಿ ಬರ್ಬೇಕು. ತಿಂಗಳ ಕರೆಕ್ಟಾಗಿ ಬಡ್ಡಿ ಕಟ್ಲಿಲ್ಲ ಅಂದ್ರ ನಿಮ್ಮ ಮನಿ ಬಾಗ್ಲಿಗೆ ನಮ್ಮ ಹುಡುಗರು ಬಂದು ಕುಂದಿರ್ತಾರ. ಇದು ಕಟ್ನಿಟ್ಟಾಗಿ ಹೇಳ್ತೀನಿ. ಮತ್ತು ಈ ಹಿಂದೆಗಡೆ ನೀವು ಕೈಯ ಕುಯ್ಯ ಅನ್ನೋ ಹಿಂಗಿಲ್ಲ, ಬಡ್ಡಿ ಮಾತ್ರ ಟೈಮ್ ಟು ಟೈಮ್ ಕಟ್ಟಿಬಿಡ್ರಿ ಅಷ್ಟೇ. ಅಂಕಲ್ ಮಿಸ್ ಮಾಡಂಗಿಲ್ಲ, ಕರೆಕ್ಟಾಗಿ ಬಡ್ಡಿ ಕಟ್ತೀವ್ರಿ. ಹಾ, ಸರಿ ಆಯ್ತು. ನಮ್ಮ ಹುಡುಗಿ ಕಡೆದವ್ರಲ್ಲ, ನನಗೂ ನಂಬಿಕೆ ಐತಿ. ಸರಿ ರೀ ಸರ್, ನಾವೇನ್ ಬರ್ತೀವ್ರಿ. ಹಂಗೆ ಬಂದು ಹಂಗೆ ಹೋಗ್ತೀರೇನ? ತಡ್ರಿ, ಅಲ್ಲ ನಮ್ಮ ಹುಡುಗಿ ಫ್ರೆಂಡ್ ಕಡೆದವ್ರು ಅಂತೀರಾ? ತಡ್ರಿ, ಟೀ ಕಾಫಿ ಜ್ಯೂಸ್. ಅಂಕಲ್ ಅದು ಏನೋ ಬ್ಯಾಡ್ರಿ, ಮತ್ತೆ ಬರ್ತೀವಿ ತಗೊಳ್ರಿ ಅಂಕಲ್. ಈಗ ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಐತ್ರಿ ನಮ್ದು. ಸರಿ ಆಯ್ತಮ್ಮ. ಓಕೆ ಅಂಕಲ್, ಬಾಯ್.